ಉದ್ನೊಡೆ ಅಂತೂ ಗರ್ಗರಿ ಆಗಿದೆ, ಬಾ ಬಾ ಅಂತ ಕರೀತಾ ಇದೆ. ಇಲ್ಲಿ ನಮ್ಮದೆಲ್ಲ ಫೋಟೋ ಶೂಟ್ ನಡೀತಾ ಇದೆ. ಎಷ್ಟು ಲೈವ್ಲಿ ಆಗಿದೆ ಆನೆ. ನಾನು ಕೂಡ ಇದನ್ನು ನಿಜವಾದ ಆನೆ ಅಂತ ಅಂದ್ಕೊಂಡೆ. ವಾವ್, ಇಲ್ಲಿ ನೋಡಿ ಬ್ರೌನೀಸ್ ಆ್ಯಂಡ್ ವೆರೈಟೀಸ್ ಆಫ್ ಎಗ್ಲೆಸ್ ಕೇಕ್ಸ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವಾಗ ತಾಜ್ ವಾಯ್ನಾಡಲ್ಲಿರೋ ನಮ್ಮ ರೂಮ್ಗೆ ಎಂಟರ್ ಆಗ್ತಾ ಇದ್ದೀವಿ. ರೂಮ್ ನಂಬರ್ 106. ಇಲ್ಲಿ ವೆಜಿಟೇರಿಯನ್ ಬ್ರೆಡ್ಸ್ ಇದೆ, ತುಂಬಾ ವೆರೈಟೀಸ್ ಇದೆ. ಇಲ್ಲಿ ನೋಡಿ, ಇದು ಸಬ್ಬಕ್ಕಿ ಸಂಡಿಗೆ ಅಂತ ಅನ್ಸುತ್ತೆ. ಇಲ್ಲಿ ಪಿಕಲ್ ವೆರೈಟೀಸ್ ಇದೆ. ವಾವ್, ಇಲ್ಲಿ ಪಿಜ್ಜಾ ಇದೆ. ವಾವ್, ಅಮೇಝಿಂಗ್ ಆಗಿದೆ ನೋಡಿ ಇಲ್ಲಿ. ವಾವ್, ಇಲ್ಲಿ ನೋಡಿ ಬ್ರೌನೀಸ್ ಆ್ಯಂಡ್ ವೆರೈಟೀಸ್ ಆಫ್ ಎಗ್ಲೆಸ್ ಕೇಕ್ಸ್. ಇಲ್ಲಿ ಪಾಸ್ತಾ ವೆರೈಟೀಸ್ ಇದೆ. ಇಲ್ಲಿ ವೆರೈಟೀಸ್ ಆಫ್ ಸ್ಯಾಲೆಡ್ಸ್, ತುಂಬಾ ಮೌತ್ ವಾಟರಿಂಗು. ನಮಸ್ಕಾರ. ಇವಾಗ ತಿಂಡಿಗೆ ನಾವು ಬಂದಿದ್ದೀವಿ. ಬನ್ನಿ ಏನೇನಿದೆ ಅಂತ ನೋಡೋಣ. ಇಲ್ಲಿ ಬಿಸಿ ಬಿಸಿ ಆಗಿರೋ ಸ್ಟೀಮ್ಡ್ ಇಡ್ಲಿ, ಆ ಕಡೆ ಸ್ವೀಟ್ ಹೂರ್ಣ ಇರೋ ಕಡುಬು ನೋಡಿ, ಬಾಳೆ ಎಲೆನಲ್ಲಿ ಸುತ್ತಿರೋದು ಅನಿಸುತ್ತೆ ಇದು. ಉದ್ನೊಡೆ ಅಂತೂ ಗರ್ಗರಿ ಆಗಿದೆ, ಬಾ ಬಾ ಅಂತ ಕರೀತಾ ಇದೆ. ಇಲ್ಲಿ ಕಾಬೂಲ್ ಕಡಲೆ ಉಸ್ಲಿ ಇದೆ, ಪೊಂಗಲ್ಲು, ಖಾರ ಪೊಂಗಲ್ಲು, ವೆಜಿಟಬಲ್ ಸ್ಟ್ಯೂ. ಇಲ್ಲಿ ನೋಡ್ತಾ ಇರೋದು ಆಲೂಗಡ್ಡೆ ಸಾಗು, ಅಂದರೆ ಪೂರಿಗೆ ಬಾಜಿ, ಅದು ಆಲೂ ಬಾಜಿ. ಪೂರಿ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಈ ಕಡೆ ಪನ್ನೀರ್ ಪರಾಠ ಇದೆ. ಇಲ್ಲಿ ವೆರೈಟೀಸ್ ಆಫ್ ದೋಸಾ. ಇಲ್ಲಿ ಚಟ್ನೀಸ್ ಅಂತೂ ತುಂಬ ಫ್ರೆಶ್ ಆಗಿದೆ. ವೈಟ್ ಚಟ್ನಿ, ಗ್ರೀನ್ ಚಟ್ನಿ ಆ್ಯಂಡ್ ರೆಡ್ ಚಟ್ನಿ. ಮುಂದೆ ನೋಡಿ, ಇಲ್ಲಿ ಚೀಸ್ ಎಲ್ಲ ಸುಮಾರು ವೆರೈಟೀಸ್ ಇದೆ, ಪಿಕಲ್ಸ್ ಇದೆ,
ಯೋಗರ್ಟ್ ಇಟ್ಟಿದ್ದಾರೆ. ಆಮೇಲೆ ಸ್ಯಾಲೆಡ್ಸ್ ಮಾಡ್ಕೊಳ್ಳೋದಕ್ಕೆ ನೋಡಿ ಎಷ್ಟು ವೆರೈಟಿ ಸ್ಪ್ರೌಟ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ತಿಂಡಿ ತಿಂತಾ ಇರೋದೇ ಒಂದು ಫುಡ್ ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ನಮ್ಮದೆಲ್ಲ ಫೋಟೋ ಶೂಟ್ ನಡೀತಾ ಇದೆ. ಎಷ್ಟು ಲೈವ್ಲಿ ಆಗಿದೆ ಆನೆ. ನಾನು ಕೂಡ ಇದನ್ನು ನಿಜವಾದ ಆನೆ ಅಂತ ಅಂದ್ಕೊಂಡೆ. ಇಲ್ಲಿ ಆಂಬಿಯನ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಮುಂದಿನ ಸಂಚಿಕೆಯಲ್ಲಿ ನೋಡಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ನೇಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸುಮಾರು ಅಡಿಕೆ ಮರಗಳು ಕೂಡ ಕಾಣಿಸುತ್ತೆ ನಮಗೆ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.